ಎವ್ರಿಥಿಂಗ್ ಇಸ್ ಡೇಟಾ. ಇನ್ ದಿಸ್ ವರ್ಲ್ಡ್ ಟುಡೇ ವಾಟ್ ಎವರ್ ಯು ಡೂ, ವಾಟ್ ಎವರ್ ನಾವು ಏನು ಕೊಡ್ತೀವಿ ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಡೇಟಾ. ಆ್ಯಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ hundreds of Indian biometric data and details about every Indian citizen is already lost in darknet ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನು ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ ಎಲ್ಲೋ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಸಿಂಪಲ್. ಸೊ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿಯಿಂದನೂ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ದೇ ಇದ್ರೂ ಬಟ್ ವಿ ಹ್ಯಾವ್ ಟುಕ್ ಇಟ್ ಆ್ಯಸ್ ಒಂದು ಎಮೋಷನ್ ಆಗಿ, ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ನೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ, ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು 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 ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಸ್ಟೋರಿಯಾಗಿ ನರೇಟ್ ಮಾಡಿದ್ದೀವಿ ಸರ್. ಹಾಂ, ಆ್ಯಂಡ್ ಹಿಯರ್ ಐ ವಿಲ್ ಆಲ್ಸೋ ವಾಂಟ್ ಟು ಥ್ಯಾಂಕ್ ದಯಾಲ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು, ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವೆನ್ ವಿ ಟುಕ್ ಇಟ್ ಟು ಹಿಮ್. ದಯಾಲ್ ಸರ್ ಹತ್ರ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹೀಸ್ ಟೂ ಬ್ಲಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಹತ್ರ ಐದರ್ ಇಟ್ ಈಸ್ ವೈಟ್ ಆರ್ ಇಟ್ ಈಸ್ ಬ್ಲ್ಯಾಕ್, ದೇರ್ ಇಸ್ ನೋ ಗ್ರೇ. ಸೊ ಇಟ್ ಈಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಶೂಟ್ ವಿತ್ ಹಿಮ್ ಬಿಕಾಸ್ ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ, ಬಿಕಾಸ್ ಇಟ್ ಈಸ್ ಕ್ಲಿಯರ್. ಆವಾಗ ಫಿಲ್ಮ್ ಮೇಕರ್ಸ್ಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇನ್ ದ್ಯಾಟ್ ವೇ ಹಿ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್ ಇನ್ ಹೋಲ್ಡಿಂಗ್ ಅವರ್ ಹ್ಯಾಂಡ್ಸ್. ಯಾಕಂದರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ಲು ಹೊಸಬ್ರೆ, ಹೋಲ್ಡಿಂಗ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಅಸ್ ಸ್ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯು ಆಲ್ವೇಸ್ ಬೀನ್ ವಿತ್ ಅಸ್. ಸೊ ಲಾಂಚಿಂಗ್ ಇಟ್ ಆಲ್ಸೋ ಮೇಕ್ಸ್ ಎ ಲಾಟ್. ಸೊ ಒಂದು 5 to 6 days ಆಫ್ ಫಸ್ಟ್ ಒಂದು ಮನೆದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನು ಎಡಿಟ್ ಮಾಡಿ ನೋಡಿದ್ವಿ. ಸೊ ವಿ ಥಾಟ್, ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು, ಓಕೆ ದಿಸ್ ಇಸ್ ಹ್ಯಾವಿಂಗ್ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅಂದ್ಕೊಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು. ತುಂಬ ಥ್ಯಾಂಕ್ ಯು ಸರ್. ಅಂದರೆ ನಾನು ಈ ಕ್ವೆಶನ್ ಯಾರಾದರೂ ಕೇಳ್ತಾರಾ ಹೇಳ್ತೀನಿ ಅಂತ ಅಂದ್ಕೊತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೂ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತಾರೆ. ಅಂದರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದಿ ಎಂಟೈರ್ ಸರ್ಕಲ್. ಅಂದರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿರೋಂಥವ್ರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡೋದು ಈಸಿ, ಆದರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡೋಕ್ಕಾಗದೇ ಇರೋಂಥ ಸಿನಿಮಾಗಳು ತುಂಬ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಆವಾಗ ನಾವು ನೋಡ್ತಿದ್ದಾಗ ನಾನು ದಯಾಲ್ ಸರ್ಗೆ ಆ್ಯಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸನ್ನು ನಾನು ತುಂಬ ನೋಡ್ಕೊಂಬಂದಿದ್ದೀನಿ. ಸೊ ನನಗೆ ದಯಾಲ್ ಸರ್ ಹತ್ರ ಏನಂದರೆ, ಅವರು ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಹಿ ವುಡ್ ಮೇಕ್ ಶ್ಯೂರ್ ಇಟ್ ಈಸ್ ಕಂಪ್ಲೀಟೆಡ್ ಇನ್ ಎ ಸ್ಪ್ಯಾನ್ ಆಫ್ ಅ ಇಯರ್. ನೀವು ಯಾವುದೇ ತಗೊಳ್ಳಿ, ಇವ್ರು ಅನೌನ್ಸ್ ಮಾಡಿದ್ಮೇಲೆ ಯು ವಿಲ್ ಡೆಫಿನೆಟ್ಲಿ ನೋ ದಟ್ ಇಟ್ ಇನ್ ಎ ಸ್ಪ್ಯಾನ್ ಆಫ್ ಎನ್ ಇಯರ್ ಹಿ ವಿಲ್ ಕಂಪ್ಲೀಟ್ ಇಟ್. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ, ಹಿ ವಿಲ್ ಫಿನಿಶ್ ಇಟ್. ಸೊ ನನಗನ್ಸಿದ್ದು, ಓಕೆ, ಹಿ ಮೈಟ್ ಬಿ ದಿ ರೈಟ್ ಪರ್ಸನ್. Luckily, I was correct. He was the right person. And at the same time, it was challenging also. Example, like because as he mentioned, ಅವರೊಬ್ಬರು ಪ್ರೊಡ್ಯೂಸರು ಕಮ್ ಡೈರೆಕ್ಟ್ರು. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವು ಒಂದು ಕಂಟೆಂಟ್ ತಗೊಂಡು ಹೋದರೆ ಹಿ ವಿಲ್ ಥಿಂಕಿನೇ ಡೈರೆಕ್ಟ್ರು ತಲೆಯಲ್ಲೇ ಥಿಂಕ್ ಮಾಡ್ತಾಯಿದ್ರು, ಓಕೆ ಇದು ಯಾಕೆ ಆಫ್ಟರ್ ಈಸ್ ಮ್ಯಾಚ್ ವರ್ಕ್ ಆ್ಯಂಡ್ ದೆನ್ ಓನ್ಲಿ ಈ ಸೈಡ್ ದಟ್ ಓಕೆ ಈ ಸಿನಿಮಾ ಆ್ಯಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದರೆ ನನ್ನ ಪ್ರೊಡಕ್ಷನಲ್ಲೇ ಪಿಕ್ಚರಲ್ಲೇ ಆಗಬೇಕು ಅನ್ನೋದು. That's where we started progressing. ಸರ್, ಅದು ನಾ ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದು ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ, ಇಫ್ ಹಿ ಲೈಕ್ಸ್ ಇಟ್, ಹಿ ಲೈಕ್ಸ್ ಇಟ್. ಅವ್ರು ಏನೂ ನಮ್ಮನ್ನು ಲಿಮಿಟ್ ಮಾಡಿಲ್ಲ. ಹೇಳಿದ್ರು ದಿಸ್ ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಬನ್ನಿ ಅಂತ. ಒಂದು ಸರಿ ಸಿನಿಮಾ ನೋಡಿದ್ಮೇಲೆ ದೇ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ ಹಿ ಸೆಡ್ ಇದನ್ನು ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಂಬಂದ್ವಿ. ರೀಸೆಂಟಾಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ. ಸೊ ವಿ ವರ್ ಆಲ್ ಹ್ಯಾಪಿ ವಿತ್ ದಿ ಔಟ್ಕಮ್. ಸರ್, ಖಂಡಿತ ಇವಾಗ ಕರೆಂಟ್ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿದೆ, ತುಂಬ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನ್ರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80s-90s ಇದ್ದರೆ ಇವಾಗ ತುಂಬ ದೊಡ್ಡ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಜನ್ರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದರೆ, ನಾವೆಲ್ಲ AI ವರ್ಡಲ್ಲಿದ್ದೀವಿ. ಇವಾಗ ನಿಮಗೂ ನಮಗೂ ಡೈರೆಕ್ಟಾಗಿ ಕಂಪ್ಯಾರಿಟಿವ್ ಮಾಡಿದ್ರೆ, ಇವಾಗ ಬೀಯಿಂಗ್ ಲೈಕ್ ಎನ್ ಡೈರೆಕ್ಟ್ರು
ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ GPT ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೆಯೋದು ದೊಡ್ಡ ವಿಷಯನೇ ಅಲ್ಲ ಈಗ. ಸೇಮ್ ಟೈಮ್ ನಿಮಗೂ ಅಷ್ಟೇ ಒಂದು ಆರ್ಟಿಕಲ್ ಬೇಕಂದರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ಟರೆ ನಿಮಗೊಂದು ಆರ್ಟಿಕಲ್ ಬರೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನ್ರೇಷನ್ ಇಟ್ ಈಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಈಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ಟನ್ನೇ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಥ್ರೆಟ್ಟಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ಲೀಸ್ಟ್ ನಾನು ಇನ್ನೊಂದು 1970s ಆ ಥರ ಆ ಪೀರಿಯಡ್ ಅವ್ರು ನೋಡಿದ್ರೆ ಓ ನಮ್ಮ ಬೋರ್ಡ್ ಹಂಗಿತ್ತು, ನಾವು ಇನ್ನೂ ಗೋಲಿ ಬುಗ್ರಿ ಆ ಥರ ಆಡ್ಕೊಂಡಿದ್ವಿ, ಇವಾಗೆಲ್ಲ ಪ್ಲೇ ಗ್ರೂಪ್ ಆ ಥರ ನಡೀತಾ ಇದೆ. ಅವ್ರಿಗೂ ಓ ಈ ಥರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇಲ್ಲಿ ಇರಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಸೊ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.